ಎಲ್ಲರಿಗೂ ನಮಸ್ಕಾರ. ಬನ್ನಿ ನಾವು ಇವತ್ತು ಅವಲಕ್ಕಿ ಮಾಡೋಣ. ಅವಲಕ್ಕಿನ ಹೆಂಗೆ ಮಾಡ್ಬೇಕಂದು ಇವತ್ತು ನಾವು ಹೇಳ್ಕೊಡ್ತೀವಿ. ನಿಮಗೆ ರೆಸಿಪಿ ಬೇಕಾದ್ರೆ ಫುಲ್ ವಿಡಿಯೋ ನೋಡಿರಿ. ಫಸ್ಟು ಒಂದು ಕಡಾಯಿ ತೊಗೋಬೇಕು. ಆ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿ ಸ್ವಲ್ಪ ಹೊತ್ತು ಅದನ್ನು ಕಾಯಕ್ಕೆ ಬಿಡಬೇಕು. ನೋಡಿ ನಾವು ವಿಡಿಯೋದಾಗ ತೋರಿಸ್ದಂಗೆ ಎಣ್ಣೆ ಹಾಕಿ ಕಾಯಲ್ಲಿ ಬಿಡಬೇಕು. ಒಂದು ನಿಮಿಷ ಆದಮೇಲೆ ಎಣ್ಣೆ ಕಾದಾದ್ಮೇಲೆ ಜೀರಿಗೆ ಹಾಕಬೇಕು ಫಸ್ಟು. ಆಮೇಲೆ ಸಾಸಿವೆಯನ್ನು ಹಾಕಬೇಕು. ಜೀರಿಗೆ ಮತ್ತು ಸಾಸಿವೆ ಹಾಕಿದ ಮೇಲೆ ನೀಟಾಗಿ ಅದನ್ನು ಕೈ ಆಡಬೇಕು. ಹೊತ್ಬಾರ್ದ್ರಿ, ಹಂಗೆ ನೀಟಾಗಿ ಕೈ ಆಡಿ ಶೇಂಗಾ ಕಾಳು ಹಾಕಬೇಕು. ನೀಟಾಗಿ ಅದನ್ನು ಕೈ ಆಡಿಸ್ಕೋಬೇಕು. ಆಮೇಲೆ ಶೇಂಗಾ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಉಳ್ಳಾಗಡ್ಡಿ ಹಾಕ್ಕೋಬೇಕು. ನಿಮಗೆ ಒಂದು ಬೇಕಂದ್ರೆ ಒಂದು, ಎರಡು. ನಾವು ಇವತ್ತು 2 ಉಳ್ಳಾಗಡ್ಡಿ ಹಾಕ್ಕೊಂಡೇವ್ರಿ. ಆಮೇಲೆ ಉಳ್ಳಾಗಡ್ಡಿ ನೀಟಾಗಿ ಫ್ರೈ ಆಗುವಂಗೆ ಕೈ ಆಡಿಸ್ಬೇಕು. ನಂತರ ಮೆಣಸಿನ್ಕಾಯಿ ಬೇಕಂದ್ರೆ ನೀವು ಕಟ್ ಮಾಡಿ ಮೆಣಸಿನ್ಕಾಯಿ ಹಾಕ್ಕೋರಿ. ನಾವು ಮೆಣಸಿನ ಹಿಂಡಿ ಹಾಕತ್ತೀವಿ ಇಲ್ಲಿ. ಮೆಣಸಿನ ಹಿಂಡಿ ಹಾಕಿ ನೀಟಾಗಿ ಕೈ ಆಡಬೇಕು. ಕೈ ಆಡಾದ್ಮೇಲೆ ನೋಡ್ಬೇಕು ಅದು ಎಷ್ಟು ನೀಟಾಗಿ ಕರೆಕ್ಟಾಗಿ ಮಿಕ್ಸಪ್ ಆಗುತ್ತೆ ಇಲ್ಲ ಅಂದು ನೋಡಿದ ಮೇಲೆ ಕರಿಬೇವು ಹಾಕ್ಕೋಬೇಕೀಗ. ಇದೆಲ್ಲ ಆದಮೇಲೆ ಟೊಮೆಟೊ ಹಾಕ್ಕೋಬೇಕು. ನಾವು 2 ಟೊಮೆಟೊ ಕಟ್ ಮಾಡ್ಕೊಂಡೀವಿ. ಸೊ ನಾವು 2 ಟೊಮೆಟೊ ಹಾಕ್ಕೊಂಡು ನೀಟಾಗಿ ಟೊಮೆಟೊ ಹಣ್ಣಾಗಿ ನೀಟಾಗಿ ಅದು ಒಂದು ಸ್ವಲ್ಪನೂ ಹಸಿ ಬಿಸಿ ಇಲ್ದಂಗೆ ಕಾಯಬೇಕು. ನಾವು ಉಳ್ಳಾಗಡ್ಡಿ ಮತ್ತು ಟಮಾಟಿ ಜಲ್ದಿ ಕುದಿಬೇಕಂದು ಫಸ್ಟ್ ಉಪ್ಪು ಹಾಕ್ತೀವಿ. ಉಪ್ಪು ಹಾಕಿ ನೀಟಾಗಿ ಅದನ್ನು ಕಲಿಸ್ಕೊಂಡು ಸ್ವಲ್ಪ ಹೊತ್ತು ಬಿಡ್ಬೇಕು ಅದನ್ನು. ಉಳ್ಳಾಗಡ್ಡಿ ನೀಟಾಗಿ ಫ್ರೈ ಆದಾದಮೇಲೆ ಅರಿಶಿನ ಪುಡಿ ಹಾಕ್ಕೋಬೇಕು. ಅರಿಶಿನ ಪುಡಿ ಹಾಕಿ ನೀಟಾಗಿ ಕೈ ಆಡ್ಕೋಬೇಕು. ಎಲ್ಲ ಕರೆಕ್ಟಾಗಿ ಮಿಕ್ಸಪ್ ಆಗಬೇಕು. ಅದಾದಮೇಲೆ ಸ್ವಲ್ಪ ನೀರು ಹಾಕ್ಕೋಬೇಕು. ಯಾಕಂದ್ರೆ ಉಪ್ಪು ಅದೆಲ್ಲ ನೀಟಾಗಿ ಏನಂದ್ರೆ ಮಿಕ್ಸಪ್ ಆಕೈತಿ, ಕರಗ್ತೈತಿ ಉಪ್ಪು. ಇಲ್ಲಾಂದ್ರೆ ಉಪ್ಪು ಹತ್ತೈತಿ ತಿನ್ನಬೇಕಾರೆ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡೇವೆ ನಾವು. ಅದಾದಮೇಲೆ 1-2 ನಿಮಿಷ ನೀಟಾಗಿ ಕುದಿಸ್ಬೇಕು ಅದನ್ನು. ನಾವು ಮೊದ್ಲಕ್ಕನ ಅವಲಕ್ಕಿನ ತೊಳೆದು ನೀರೆಲ್ಲ ಬಸಿದು ಇಟ್ಟಿರ್ತೀವಿ. ಒಂದು 5-10 ನಿಮಿಷ ಮೊದಲನೇ ನಾವು ಅವಲಕ್ಕಿ ಎಲ್ಲ ಇದು ಮಾಡಿಕೊಂಡು ಆಮೇಲೆ ಮಾಡಿರೋಂಥ ಮಸಾಲೆ ಮತ್ತು ಏನು ಪಲ್ಯ ಅಂತೀವಿ ನಾವು ಅದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಬೇಕು ಅದನ್ನ.
ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಬರ್ರಿ ಟೇಸ್ಟ್ ಹೆಂಗೈತೆ ನೋಡೋಣ. ಪ್ಲೇಟಿಗೆ ಸರ್ವ್ ಮಾಡ್ಕೊಂಡ್ವಿ, ಈಗ ತಿಂದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.